ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಒಂದು ಕೋರ್ಟ್ ಕೇಸ್ ವಿಚಾರದಲ್ಲಿ ಸತ್ಯ ಏನು ಅನ್ನೋದು ಸರ್ಕಾರಕ್ಕೂ ಗೊತ್ತು, DPR ಸೆಕ್ಷನ್ಗೂ ಗೊತ್ತು, ಎಲ್ಲರಿಗೂ ಕೂಡ ಗೊತ್ತು. ಇವನ್ KITಲಿ ಆದೇಶ ನೀಡಿರುವಂತ ನ್ಯಾಯಾಧೀಶರಿಗೂ ಕೂಡ ಗೊತ್ತಿತ್ತು ಆ ಸತ್ಯ ಏನು ಅಂತ. ಇವನ್ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಗೊತ್ತಿದೆ. ಏನಾಗ್ತಾ ಇದೆ, ಯಾಕೆ ಈ ಪ್ರಕರಣದಲ್ಲಿ ಈ ರೀತಿಯಾದಂತ ತೀರ್ಪು ಬಂತು, ನಿಜಾಂಶ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾಕೆ ಯಾರು ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಅಂತಂದ್ರೆ, ಒಂದು ವಿಷಯ ಪ್ರಮುಖವಾದಂತದ್ದು, ಇದು ತುಂಬಾ ಅತಿ ಸೂಕ್ಷ್ಮ ವಿಚಾರ. ಏನು ಅಂತಂದ್ರೆ 50ರಿಂದ 56% ಮೀಸಲಾತಿ ಹೆಚ್ಚಳ ಮಾಡಿರುವಂತದ್ದು ಈ ಹಿಂದಿನ ಬೊಮ್ಮಾಯಿ ಸರ್ಕಾರ, ಅದು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸಂಬಂಧಪಟ್ಟ ಹಾಗೆ. ಆಯ್ತಾ, ಈಗ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ನೇರವಾಗಿ ಪರಿಶಿಷ್ಟ ಜಾತಿಯ ಮತ್ತು ಪಂಗಡದ ವಿರೋಧವನ್ನು ನಾವು ಕಟ್ಟಿಕೊಳ್ಳಬೇಕಾಗತ್ತೆ ಅನ್ನೋದು 100ಕ್ಕೆ 100ರಷ್ಟು ಎಲ್ಲರಿಗೂ ಕೂಡ ಗೊತ್ತು. ಬಟ್ ಒಂದು ವಿಷಯವನ್ನ ನಾನು ಹೇಳಬಲ್ಲೆ, ನಾನು ಕೂಡ ಈ ವಿಷಯದಲ್ಲಿ ಮುಂಚೆ ನನಗೂ ಕೂಡ ಇದರ ಬಗ್ಗೆ ಅರಿವಿರಲಿಲ್ಲ. ಅಂದ್ರೆ ಈ ರೋಸ್ಟರ್ ಅನ್ನ ಯಾವ ರೀತಿ ಸಿದ್ಧಪಡಿಸಿದ್ದಾರೆ, ಏನು ರಿಸರ್ವೇಶನ್ ಪಾಲಿಸಿ ಅಡಿ ಈ 384 ಗೆಜೆಟೆಡ್ ಪ್ರೊಫೆಷನ್ ರೆಕ್ರೂಟ್ಮೆಂಟ್ ಮಾಡ್ಕೊಳ್ತಿದಾರಲ್ವಾ, ಇಲ್ಲಿ ಯಾವ ರೀತಿಯಾಗಿ ರೋಸ್ಟರ್ ಅನ್ನ ರೆಡಿ ಮಾಡಿದಾರೆ ಅನ್ನೋದನ್ನ ನನಗೂ ಕೂಡ ಈ ಪ್ರಕರಣವನ್ನ ಯಾರಿಗೆ ಕೋರ್ಟ್ ಅಲ್ಲಿ ಮುನ್ನಡೆಸ್ತಾ ಇದಾರಲ್ಲ ಅವರು ವಿಷಯವನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಯಾವ ರೀತಿ ರೋಸ್ಟರ್ ಇದೆ ಅಂಡ್ ಇವನ್ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹೆಂಗ್ ಪಾಲಿಸ್ತಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಹೆಂಗಿದೆ, ಯಾಕೆ ಇಲ್ಲಿ ಹೆಚ್ಚುವರಿಯಾಗಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅಂಡ್ ಇದರಿಂದ ಏನೆಲ್ಲ ಎಫೆಕ್ಟ್ ಆಗತ್ತೆ ಅನ್ನೋದನ್ನ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅಂಡ್ ಅದಾದ್ಮೇಲೆ ನನಗೆ ಆ ವಿಷಯದ ಬಗ್ಗೆ ನಾನು ಕೂಡ ಸ್ವತಃ ಒಂದಿಷ್ಟು ರಿಸರ್ಚ್ ಮಾಡಿ ನೋಡಿದೆ, ಯಾವ ರೀತಿ ಆಗುತ್ತೆ, ಎಷ್ಟೆಷ್ಟು ಸೀಟ್ಗಳು ಹೆಂಗ್ ಹಂಚಿಕೆ ಆಗುತ್ತೆ ಅಂತ ನೋಡಿದಾಗ ಖಂಡಿತವಾಗಿ ಮೇಲ್ನೋಟಕ್ಕಲ್ಲಿ ನಮ್ಗೆ ಇನ್ಜಸ್ಟಿಸ್ ಅನ್ನೋದು ಕಂಡು ಬಂತು. ಇನ್ನೊಂದು ತುಂಬಾ ಪ್ರಮುಖವಾದ ವಿಚಾರ ಅಂತಂದ್ರೆ, EWS ಬಗ್ಗೆ ಹೇಳಿದ್ರಿ ತುಂಬಾ ಜನ. ಹಾಗಾದ್ರೆ ಸೆಂಟ್ರಲ್ EWS ಕೊಟ್ಟಿದ್ದಾರೆ, ಅದನ್ನ ರದ್ದು ಮಾಡಬಹುದು. EWSಗೆ ತಿದ್ದುಪಡಿ ಆಗಿದೆ, ನೀವು ಓದಿದಿರಾ ಇಲ್ವಾ ಗೊತ್ತಿಲ್ಲ, ಸಂವಿಧಾನದ ತಿದ್ದುಪಡಿ ಮೂಲಕನೇ EWS ನಲ್ಲಿ ಜಾರಿ ಮಾಡಿರೋದು. ಹಾಗಾದ್ರೆ 56% ರಿಸರ್ವೇಶನ್ ಮಾಡಿರೋದಕ್ಕೆ ಯಾವ ತಿದ್ದುಪಡಿಯನ್ನ ತಂದಿದ್ದಾರೆ, ಯಾವಾಗ ಬಿಲ್ ನ ಅಂಗೀಕಾರ ಮಾಡಿದ್ರು, ಅದು ಯಾವುದು ಕೂಡ ಇಲ್ಲ. ಸ್ವತಃ CM ಸಿದ್ದರಾಮಯ್ಯನವರನ್ನೇ ಹೋಗಿ ಕೇಳಿ, ನೀವು ಅವರನ್ನೇ ಕೇಳಿ. ಇನ್ ಕೇಸ್ CM ಅವ್ರು ಏನಾದ್ರು ಇದಕ್ಕೆ ಯಾವುದು ಲೀಗಲ್ ಪ್ರೊಟೆಕ್ಷನ್ ಇದೆ, ಇದು ಸರಿಯಾದ ರೀತಿ ಕಾನೂನುಬದ್ಧವಾಗಿ ಆಗಿದೆ ಅಂತ ಹೇಳಿಬಿಟ್ರೆ ಇವತ್ತೇ ನನ್ನ ಚಾನಲ್ ನ ಡಿಲೀಟ್ ಮಾಡ್ತೀನಿ. ಇವನ್ ನೀವ್ ಯಾರ್ಯಾರು ಏನೇನು ಶಿಕ್ಷೆ ಕೊಡ್ತೀರೋ ಇಂಡಿವಿಜುವಲ್ ಆಗಿ ಬನ್ನಿ, ಬಂದು ನೀವೇನು ಪನಿಷ್ಮೆಂಟ್ ಕೊಡ್ತೀರೋ, ನೀವೇನು ಮಾತಾಡ್ತೀರೋ, ಇವನ್ ನನ್ನ ಮೇಲೆ ಯಾವ್ದು ರೀತಿಯ ಪ್ರಕರಣವನ್ನು ಹೂಡ್ತೀರಾ, ಪ್ರಕರಣವನ್ನು ಹೂಡಿ, ನಾನು ಅದನ್ನ ರೆಡಿ ಇದ್ದೀನಿ ಫೇಸ್ ಮಾಡೋದಕ್ಕೆ. ಇದನ್ನ ನಿಮ್ಗೆ ಓಪನ್ ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಕೈಯಿಂದಾನೆ ನೀವು ಹೇಳಿಸ್ಬಿಡಿ, ಹೌದು ಈ ಒಂದು 56% KIT ಆದೇಶ ಕೊಟ್ಟಿದ್ದಿಲ್ಲ, ಅವ್ರು ಹೇಳಿದಾರಲ್ಲ ಕಾನೂನು ವ್ಯಾಪ್ತಿಯನ್ನು ಮೀರಿ ಆದೇಶ ಕೊಟ್ಟಿದೆ ಅಂತ ಕೆಲವರು ಹೇಳ್ತಾ ಇದ್ರಲ್ವಾ. ಹಾಗಾದ್ರೆ ಕಾನೂನುಬದ್ಧವಾಗಿ ಇದೆಯಾ ಅಂದ್ರೆ, ಕಾನೂನುಬದ್ಧವಾಗಿ ಮಾಡಿದ್ರು ಅಂತಂದಿದ್ರೆ ಹಿಂದಿನ ಸರ್ಕಾರ ಅದು ಸರಿಯಾಗಿರ್ತಿತ್ತು, ಅದಕ್ಕೆ ಸಮರ್ಪಕವಾದಂತ ಒಂದು ದಾಖಲೆಗಳಿರ್ತಿತ್ತು, ಅದನ್ನ ಬಿಲ್ ಅನ್ನು ಅಂಗೀಕರಿಸಿದ್ರು ಅಂತಂದ್ರೆ ಯಾವುದೇ ರೀತಿಯಾದಂತ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಅದು ಕಾನೂನು ರೀತಿಯಲ್ಲಿ ಇಲ್ಲ, ಅದಕ್ಕೆ ಕೋರ್ಟ್ ಆದೇಶವನ್ನು ನೀಡಿದೆ. ಇವನ್ ಹೈಕೋರ್ಟ್ ಅಲ್ಲೂ ಕೂಡ ಅದೇ ಆಗತ್ತೆ. ಹೈಕೋರ್ಟ್ ಅಲ್ಲೂ ಕೂಡ ಈಗೇನ್ KIT ಆದೇಶ ಇದೆ ಅದೇ ರೀತಿ ಆದೇಶ ಬರುತ್ತೆ ಶೋರ್, ಬಿಕಾಸ್ ಅಲ್ಲೂ ಕೂಡ ಅದಕ್ಕೆ ಯಾವ್ದು ಲೀಗಲ್ ಎವಿಡೆನ್ಸಸ್, ಲೀಗಲ್ ಪ್ರೊಟೆಕ್ಷನ್ಸ್ ಇಲ್ಲ. ಇವನ್ ಸುಪ್ರೀಂ ಕೋರ್ಟ್ ಹೋದ್ರು ಕೂಡ ಅಷ್ಟೇ. ಎಲ್ಲವೂ ತಿಳಿದವರು, ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇರ್ತೀರ, ಸಾಮಾನ್ಯವಾದ ಬೇಸಿಕ್ ಲಾಸ್ ಗೊತ್ತಿರುತ್ತೆ, ಸಂವಿಧಾನದ ವಿಧಿಗಳು ಗೊತ್ತಿರುತ್ತೆ, ಎಲ್ಲರೂ ಓದಿರ್ತೀರ. ಅದೇಂಗ್ ಅಷ್ಟು ಈಸಿಯಾಗಿ ಹೇಳ್ಬಿಡ್ತೀರಾ ಅದಕ್ಕೆ ಹಂಗಿದೆ ಹಿಂಗಿದೆ ಅಂತ. ಒಂದು ವಿಷಯ ಹೇಳ್ತೀನಿ, ಸಂವಿಧಾನ ಅನ್ನೋದು ಸರಿಯಾದ ರೀತಿಯಲ್ಲೇ ಇದೆ, ಆದ್ರೆ ಅದನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಯಾರು, ಈ ರಾಜಕೀಯ ನಾಯಕರು. ತಮಗೆ ಹೆಂಗ್ ಬೇಕೋ ಹಂಗ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗೋದಕ್ಕೆ. ಸಂವಿಧಾನ ಅನ್ನೋದು ಬೇಕಾಬಿಟ್ಟಿಯಾಗಿ ಬರ್ದಿರುವಂತದ್ದಲ್ಲ, ಅದಕ್ಕೆ ಅದರದ್ದೇ ಆದಂತ ಆಶಯಗಳಿದೆ. ಸಂವಿಧಾನಕ್ಕೂ ಕೂಡ ತನ್ನದೇ ಆದಂತ ಮಿತಿ ಇದೆ. ಇವ್ರು ತಮ್ಗೆ ಬೇಕಾದಂಗೆ ಇಲ್ಲಿ ಹೆಂಗ್ ಬೇಕೋ ಹಂಗೆ ಹೆಚ್ಚು ಮಾಡ್ಕೊಂಡು ಹೋದ್ರೆ ಅದಾಗಲ್ಲ. ಅದಕ್ಕೆ ಕಾನೂನು ಕಾಯ್ದೆ ತಿದ್ದುಪಡಿ ಅನ್ನೋದನ್ನ ಮಾಡಬೇಕು. ಏನೂ ಇಲ್ಲದೆ ಎಂತ ಇಲ್ಲದೆ ಇವ್ರು ಮಾಡಿದ್ರೆ ಖಂಡಿತವಾಗಿ ಅದು ಸಮಸ್ಯೆ ಆಗುತ್ತೆ. ಇದನ್ನ ಸರ್ಕಾರ ಯೋಚಿಸ್ಬೇಕಿತ್ತು. ಇವನ್ ಇದನ್ನ ನೋಟಿಫಿಕೇಶನ್ ಹೊರಡಿಸೋ ಸಮಯದಲ್ಲಿ ರೋಸ್ಟರ್ನ ಸಿದ್ಧಪಡಿಸಿದವ್ರು ಯೋಚಿಸ್ಬೇಕಿತ್ತು. ಅದು ಯಾವ್ದು ಯೋಚನೆ ಮಾಡದೆ ಬೇಕಾಬಿಟ್ಟಿಯಾಗಿ ಬರ್ತೀರಾ, ಕೆಲವರು ಏನೇನೋ ಮಾತಾಡ್ತೀರಾ, ಹಂಗಾಗತ್ತಂತೆ ಹಿಂಗಾಗತ್ತಂತೆ, ಕೋರ್ಟಲ್ ಆ ವಿಷಯ ಅಂತ ಈ ವಿಷಯ ಅಂತ. ತಿಳ್ಕೊಳ್ಳಿ, ಅಟ್ಲೀಸ್ಟ್ ಅವೇರ್ನೆಸ್ ಬೆಳೆಸ್ಕೊಳ್ಳಿ. ಯಾಕೆ ನಮ್ಮಲ್ಲಿ ಇವತ್ತು ಸಮಸ್ಯೆಗಳು ಮೂಡ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ಬೇಸಿಕ್ ಸೆನ್ಸ್ ಇಲ್ಲ. ನಮ್ಗೆ ಈ ವಿಷಯದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಈ ಪ್ರಕರಣ ದಾಖಲಾಗಿ ಈ ಆದೇಶ ಬರೋವರೆಗೂ ಈ ತರ ಆಗಿದೆ ಅನ್ನೋದು ಒಂದು ಮ್ಯಾಟರ್ ನಡೆದಿದೆ ಅನ್ನೋದೇ ಗೊತ್ತಿರಲಿಲ್ಲ. ಅದಾದ್ಮೇಲೆ ನಾವು ಅದ್ರ ಬಗ್ಗೆ ತಿಳ್ಕೊಂಡ್ವಿ. ನೀವು ಅದನ್ನ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನ ಪದೇ ಪದೇ ನಿಮ್ಗೆ ಹೇಳ್ತಾ ಇರೋದು. ಅದನ್ನ ಹೊರತುಪಡಿಸಿ ಏನೋ ವೈಯಕ್ತಿಕ ಲಾಭನೋ ಅಥವಾ ಇನ್ನೇನೋ ಇನ್ನೊಬ್ಬ ಯಾರೋ ಹೇಳ್ತಾ ಇದ್ದ ಜಾತಿಗೆ ಜಗಳ ಹಚ್ಚಿ. ಯಾವ ಜಾತಿ ಜಗಳ ಹಚ್ಚಿದನಪ್ಪ? ಇದರಿಂದ ಏನ್ ಸಮಸ್ಯೆ ಆಗಿದೆ? ಯಾರು ಹೊಡೆದಾಡ್ತಿದ್ದಾರೆ?
ಏನಾದ್ರೂ ಆಗಿದೆಯಾ? ಇರೋ ಸಮಸ್ಯೆ ಹಿಂಗಿದೆ ಅನ್ನೋದನ್ನ ತಿಳಿಸಿ ಹೇಳ್ತಾ ಇದೀವಿ ಅಷ್ಟೇ. ಅದನ್ನು ತಿಳ್ಕೊಳ್ಳುವಂತ ಸಾಮಾನ್ಯ ಜ್ಞಾನ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ಅದನ್ನು ಕೂಡ ತಿಳಿಸೋಕ್ಕಾಗತ್ತಾ? ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಾ ಇರೋರು 10 ವರ್ಷ ಪುಸ್ತಕದ ಮುಂದೆ ಕುಂತವ್ರು ನಿಮ್ಗೆ ಹೇಳ್ಕೊಡ್ಬೇಕಾ? ನೀವು ಎಲ್ಲಿವರೆಗೂ ಸಾಮಾನ್ಯವಾಗಿ ಇಂಥ ಚಿಕ್ಕ ಪುಟ್ಟ ವಿಷಯಗಳನ್ನು ಕೂಡ ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಖಂಡಿತವಾಗಿಯೂ ಇಂಥ ವಿಷಯಗಳು ನಿಮ್ಗೆ ತುಂಬಾ ಒಂಥರ ಡಿಫ್ರೆಂಟ್ ಅನ್ಸೋಕ್ ಶುರು ಆಗ್ಬಿಡುತ್ತೆ. ಸೊ ಯಾಕೆ ಕೋರ್ಟ್ ಕೇಸ್ ಇದೆ, ಏನು ಮೂಲ ವಿಷಯ, ಏನ್ ಹಾಕಿದ್ದಾರೆ, ಏನ್ ಪ್ರಕರಣ? ಇವತ್ತು ಟೆಕ್ನಾಲಜಿ ಕೈಯಲ್ಲಿರೋ ಮೊಬೈಲ್ ಅಲ್ಲಿ ಏನೇನೋ ವಿಷಯಗಳು ಸಿಗುತ್ತೆ ನಿಮ್ಗೆ. ಯಾಕೆ ಕೇಸ್ ಬಗ್ಗೆ ಡೀಟೇಲ್ಸ್ ಸಿಗಲ್ವಾ? ಏನ್ ಬೇಕಾದ ಡೀಟೇಲ್ಸ್ ತೆಗೆದುಕೊಳ್ಬೋದು ನೀವು. ಅದ್ರ ಬಗ್ಗೆ ನೀವು ಯೋಚಿಸಿ ನೋಡಿ ಏನಿದೆ ಅನ್ನೋದನ್ನ. ಆ ನಂತರ ನಿಮ್ಮ ಅಭಿಪ್ರಾಯವನ್ನ ಕೂಡ ತಿಳಿಸಿ. ಸೊ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಅವೇರ್ನೆಸ್ ಮೂಡ್ಬೇಕು ಈ ವಿಷಯ. ಯಾಕಿದು ಪ್ರಕರಣ ಪ್ರತಿಯೊಂದು ಕೂಡ ಸುಮ್ನೆ ಕೋರ್ಟ್ ವರ್ಗು ಹೋಗಿದೆ ಅಂತ ಆದೇಶ ನೀಡಿದೆ ಅಂತಂದ್ರೆ ಅದು ಬೇಕಾಬಿಟ್ಟು ಇರಲ್ಲ. ಆ ವಿಷಯಕ್ಕೆ ಏನಾದ್ರೂ ಸಮರ್ಪಕವಾದಂತ ದಾಖಲೆ ಇರುತ್ತೆ, ಅದು ತುಂಬಾ ಮುಖ್ಯವಾದ ವಿಷಯ ಇರುತ್ತೆ. ಸುಮ್ನೆ ನ್ಯಾಯಾಲಯಗಳು ತೀರ್ಪು ಕೊಡೋದಕ್ಕೆ ನ್ಯಾಯಾಲಯಗಳಿಗೆ ಏನಾಗಿದೆ, ಅಲ್ಲಿ ಕೂತಿರೋ ನ್ಯಾಯಾಧೀಶರು ಅತ್ಯಂತ ಅನುಭವ ಉಳ್ಳಂತವ್ರು ಆಗಿರ್ತಾರೆ. ಸೊ ಅದಕ್ಕೆ ಅವರಂತ ಆದೇಶವನ್ನು ನೀಡಿರ್ತಾರೆ ಅಂತ ಹೇಳ್ತಾ ಧನ್ಯವಾದಗಳು.